ಬೆಂಗಳೂರಿಗೆ ಬಂದ ನಂತರ ಸಿದ್ದರಾಮಯ್ಯನವರು ಏನು ಮಾಡಬಹುದು ಮುಖ್ಯಮಂತ್ರಿಗಳು? ಒಬ್ಬೊಬ್ಬರನ್ನೇ ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದ್ರು. ಈಗ ಮೊದಲಿಗೆ BR ಪಾಟೀಲ್ ಅವರನ್ನ ಕರೆಸ್ತಾರಾ, ಜಮೀರ್ ಮತ್ತು BR ಪಾಟೀಲ್ ಇಬ್ಬರನ್ನು ಮುಖಾಮುಖಿ ಕೂರಿಸ್ತಾರಾ ಅಂತ ಪ್ರಶ್ನೆ. ವಸತಿ ಇಲಾಖೆಯಲ್ಲಿ ಮನೆಗೆ ಮನಿ ಕೊಡಬೇಕು ಅಂತ ಇತ್ತಲ್ಲ ಜಟಾಪಟಿ, ಈಗ ಸಚಿವ ವರ್ಸಸ್ ಶಾಸಕರ ಗುದ್ದಾಟಕ್ಕೆ ಬ್ರೇಕ್ ಬೀಳುತ್ತಾ ಅಂತ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಾಧಾನ ಸಭೆ ನಡೆಯುತ್ತೆ ಇವತ್ತು. ಜಮೀರ್ ಮತ್ತು BR ಪಾಟೀಲ್ನ ಮುಖಾಮುಖಿ ಕೂರಿಸಬಹುದು. ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಅಸಮಾಧಾನ ಶಮನ ಮಾಡೋದಕ್ಕೆ CM ಪ್ಲಾನ್ ಮಾಡಿದ್ದಾರೆ. BR ಪಾಟೀಲ್ ಸಮಸ್ಯೆಗೆ ಮದ್ದ, ಎಚ್ಚರಿಕೆಯ ಗುದ್ದ ಗೊತ್ತಿಲ್ಲ. ಜಮೀರ್ಗೂ ಬುದ್ಧಿವಾದ ಹೇಳ್ತಾರ CM. ಸಮನ್ವಯತೆಯ ಪಾಠನ ಇವತ್ತು ದೆಹಲಿಯಿಂದ ವಾಪಸ್ ಬಂದ ಮೇಲೆ ಕರೆಸಿ ಮಾತನಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಅವರು ಡೆಲ್ಲಿಗೆ ಹೋಗೋಕ್ಕೂ ಮೊದಲು ಹೇಳಿದರು ನಾನು ಮಾತನಾಡ್ತೀನಿ ಅಂತ. ಏನಿವತ್ತು ನಮ್ಮ BR ಪಾಟೀಲ್ ಅವ್ರನ್ನ ಆರೋಪ ಮಾಡಿದ್ದಾರೆ, ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತೊಗೊಂಡವರಾದರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ, ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ, ಯಾರೋ ಪಂಚಾಯತ್ ಮೆಂಬರ್ ತೊಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ. ಹೌದು ತಾನೆ? ಈಗ ಯಾರು BR ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2000 ಚಿಲ್ಲರೆ ಮನೆಗಳು BR ಪಾಟೀಲ್ ಅವ್ರು ಕೇಳಿದ್ದಾರೆ. 2000 ಇಲ್ಲೇ ಇದೆ ಪತ್ರ, ಅವ್ರದ್ದೆಲ್ಲ ತೆಗೆದಿದ್ದೀನಿ ನಾನು. 2000 ಮನೆಗಳು ಕೇಳಿದ್ದಾರೆ. ನಾವೇನು ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಆ ಮನೆಗಳು ಕ್ಯಾನ್ಸಲೇಷನ್ ಆದರೆ ಏನಾಗ್ತೀವಿ, ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ. ಈಗ ಅವ್ರಿಗೆ ಏನು ಮಾಡಿದ್ವಿ, ಎಲ್ಲ ಒಂದೊಂದು ಪಂಚಾಯತ್ಗೆ 950 ಮನೆ ಕೊಟ್ಟಿದ್ವಿ. ಸಪ್ರೇಟ್ ಪಂಚಾಯತಿಗೆ ಅವರು 950, 2000 ಚಿಲ್ಲರೆ ಕೇಳಿದವರು. ಭಾಳಷ್ಟು ಬೇಡಿಕೆ ಇದೆ. MLAಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ MLAಗಳು. CM ಅವರು ಫೋನ್ ಮಾಡಿದರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದೆಲ್ಲ ಬಾಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನಗಿಲ್ಲ, ನನಗಂತೂ ಆ ದಲಿದ್ರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು, ನನಗಂತೂ ಆ ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ಅವ್ರ ದುಡ್ಡು ತೊಗೊಂಡ್ರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತೊಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ. ಈಗ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಬೇಕಾಗಿರೋದು. ನಾನು ಆಕ್ಷನ್ ತಗೊಳ್ಳೋದು, ನಾನು ಕೈ ಓಡಾಕಿ ನಾನು ಇನ್ವಾಲ್ವ್ಮೆಂಟ್ ಮೇಲೆ 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ, ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಬರೇ ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ಏನೂ ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇದ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು. ನಾನು ಇದಕ್ಕೆಲ್ಲ ಅಂದ್ಕೊಂಡು ಕೂತ್ಕೊಂಡು ಸರ್ ನಾನು ಹೇಳ್ತಲ್ಲ, ನನ್ನ ಕೈ ಹೊಡೆದ್ರೆ 100 ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ. ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ, ನಾನೇ ಮಾತಾಡೋದು, ನನ್ನ ಧ್ವನಿನೇದು. ಸರ್, ಈಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದಾರಾ ಅಥವಾ ನಿಮ್ಮ ಶಿಫಾರಸು ಪತ್ರಗಳನ್ನ ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಭಾಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರಿ ಸರ್? ನಾನು 2,000 ಮನೆ ಕೇಳಿದ್ದೆ ಮುಂಚೆ. ಅವರಿಗೆ 1,950 ಮನೆ ಆಗಿದೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು. ಬರ್ರಿ. ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. CM ನಾನಾಗಿ ಹೋಗಿ ಭೇಟಿ ಮಾಡಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ನಾನು ಯಾಕೆ ಹೈಕಮಾಂಡ್ ಇರ್ತಾರಲ್ರಿ, ನಾನು ಹೊಟ್ಟೆ ಕಡಿತು, ನಾನು ಔಷಧ ತೊಗೊಂಡಿನಿ. BJP ಅವರು ಏನು ಭಾಳ ಸಾಧ್ಯ ಅಲ್ಲ, ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ. ಬಟ್ ಸರ್, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು. ಆದ್ರೆ ಈಗ ನೋಡಿದ್ರೆ ಬಡವರ ಮನೆ ಅದು. ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂಥ ಪ್ರಯತ್ನ ನಡೆದಿದೆ. ಅಲ್ಪಸಂಖ್ಯಾತರ ಇಲಾಖೆಯಿಂದ ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದೆ. ನನಗೆ ಗೊತ್ತೇ ಇಲ್ಲ, ನನಗೆ ಯಾವ ಸೂಚನೆಯೂ ಇಲ್ಲ. ಕಾಮಗಾರಿ ಪ್ರಾರಂಭ ಆಗಿದೆ ಅಂತ ಶಿಷ್ಟಾಚಾರದ ಪ್ರಕಾರ ಸಂಬಂಧಪಟ್ಟಂತ ಶಾಸಕರಿಗೆ ಕರೆದು ಅವ್ರ ಕಡೆಯಿಂದ ಗುದ್ದಲಿ ಪೂಜೆ ಮಾಡೋದು ಶಿಷ್ಟಾಚಾರ ಇದೆ. ಅದಕ್ಕೆ ನಾನು ಹಕ್ಕಿ ಚ್ಯುತಿಯನ್ನ ಮಂಡಿಸಿದ್ದೀನಿ. ನಾನು ಬ್ಯಾಟಲ್ ಫೀಲ್ಡ್ಲಿಂದ ವಾಪಸ್ ಹೋಗಿಲ್ಲ.
ರಾಜೀವ್ ಕ್ರಾಗಿ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. ಇನ್ನ ಭಾಳ ಮಂದಿ ಹೇಳೋರು ಡೆಮೋಕ್ರಸಿದಾಗ ಯಾರ್ಯಾರು ಏನು ಹೇಳ್ತಾರೆ ಏ ಇಲ್ಲ ರಾಜಕೀಯ ಬೇಡ್ರಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಹಾಗೆ ನೋಡೋಕೆ ಹೋದರೆ BR ಪಾಟೀಲ್ ಅವರು ಜಮೀರ್ ಅಹಮದ್ ಅವ್ರ ಮೇಲೆ ನೇರವಾದ ಆರೋಪವನ್ನು ಮಾಡಿಲ್ಲ. ಜಮೀರ್ ಅಹಮದ್ ಅವರು ದುಡ್ಡು ತಗೋತಾ ಇದ್ದಾರೆ, ಲಂಚ ಹೊಡಿತಾ ಇದ್ದಾರೆ ಅಂತ ಆರೋಪ ಮಾಡಿಲ್ಲ. ಇನ್ಫ್ಯಾಕ್ಟ್ ಆ ಆಡಿಯೋದಲ್ಲಿ ಜಮೀರ್ ಅವ್ರ ಹೆಸರೇ ಪ್ರಸ್ತಾಪ ಆಗಿಲ್ಲ. ಬಟ್ ಅವ್ರು ಫೋನ್ ಮಾಡಿದ್ದು ಜಮೀರ್ ಅವರು PA ಸರ್ಫರಾಜ್ ಖಾನ್ಗೆ. ಹಾಗಾದರೆ ಮುಖ್ಯಮಂತ್ರಿಗಳು ಡೆಲ್ಲಿಯಿಂದ ಬಂದ ತಕ್ಷಣ ಇಬ್ಬರನ್ನೂ ಮುಖಾಮುಖಿ ಕೂರಿಸಿ ಸಮಾಧಾನ ಮಾಡುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಈಗಾಗಲೇ ವರಿಷ್ಠರು ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವ್ರನ್ನ ಕರೆಸಿ ಮಾತಾಡಿ ಅಂತ. ಮುಖ್ಯಮಂತ್ರಿಗಳು ಕೂಡ ಈ ಮುಂಚೆ ಅದನ್ನೇ ಹೇಳಿದರು. ಆ ನಡುವೆ ದೆಹಲಿಗೂ ಕೂಡ ಹೋಗಿದ್ದಾರೆ. ಇವತ್ತು ಸಂಜೆ ವಾಪಸ್ ಬರ್ತಾರೆ. ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರನ್ನ ಕರೆಸಿ ಮಾತಾಡುವ ಪ್ರಯತ್ನ ಇವತ್ತಿಂದ ಮಾಡಬಹುದು. ಮುಖ್ಯವಾಗಿ BR ಪಾಟೀಲಿಂದ ಈ ಒಂದು ಮುಜುಗರದ ಸನ್ನಿವೇಶ ಸರ್ಕಾರಕ್ಕೆ ಆರಂಭ ಆಯಿತು. ಹಾಗಾಗಿ ಅವರಿಂದನೇ ಪ್ರಾರಂಭ ಮಾಡ್ತಾರೆ ಮಾತುಕತೆಯನ್ನು ಮುಖ್ಯಮಂತ್ರಿಗಳು. BR ಪಾಟೀಲ್ ಅವ್ರನ್ನು ಕೂಡ ಕರೆಯುವ ಸಾಧ್ಯತೆ ಇದೆ. ಜೊತೆಗೆ ಜಮೀರ್ ಅಹಮದ್ ಅವರನ್ನು ಕೂಡ ಕರೆಯುವ ಸಾಧ್ಯತೆ ಇದೆ. ಜಮೀರ್ ಅಹಮದ್ ಅವರ ಬಳಿ ಇರುವಂಥ 2 ಇಲಾಖೆಗಳ ಮೇಲೂ ಕೂಡ BR ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ. ಒಂದು ಅಲ್ಪಸಂಖ್ಯಾತ ಇಲಾಖೆ ಅನುದಾನ ಸಂಬಂಧಪಟ್ಟಂತೆ, ವಸತಿ ಇಲಾಖೆ ಮನೆ ಮಂಜೂರಾತಿಗೆ ಲಂಚ ಕೇಳ್ತಾ ಇದ್ದಾರೆ ಅಧಿಕಾರಿಗಳ ಮಟ್ಟದಲ್ಲಿ ಅನ್ನುವಂತಹ ಗಂಭೀರವಾದಂತಹ ಆರೋಪ. ಅಧಿಕಾರಿಗಳ ಮಟ್ಟದಲ್ಲಿ ಅಂದ್ರೆ ಪಂಚಾಯಿತಿ ಅಧಿಕಾರಿಗಳ ಮಟ್ಟದಲ್ಲಿ ಲಂಚ ಕೇಳ್ತಾ ಇರುವಂತಹ ಆರೋಪ ಇದ್ರೂ ಕೂಡ ಜವಾಬ್ದಾರಿ ಹೊತ್ಕೋಬೇಕಾದಂಥವ್ರು ಜಮೀರ್ ಅಹಮದ್ ಅವರೇ. ಹಾಗಾಗಿ ಅವ್ರನ್ನೂ ಕೂಡ ಖುದ್ದಾಗಿ ಕರೆದು ಇಬ್ಬರನ್ನು ಕೂಡ ಸಮ್ಮುಖದಲ್ಲಿ ಕೂರಿಸಿ ಇವರು ಅಸಮಾಧಾನ ಸರಿಪಡಿಸುವಂತ ಪ್ರಯತ್ನ ಮಾಡಬಹುದು. ಆದರೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಎಷ್ಟರ ಮಟ್ಟಿಗೆ BR ಪಾಟೀಲ್ ಅವರು ಶಾಂತವಾಗ್ತಾರೆ ಕಾದ್ ನೋಡಬೇಕು. ಜೊತೆಗೆ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಏನೆಲ್ಲ ಅಕ್ರಮಗಳಾಗ್ತಾ ಇದೆ, ಲಂಚ ಕೇಳ್ತಾ ಇದ್ದಾರೆ, ಅನುದಾನ ವಿಳಂಬ ಆಗ್ತಿದೆ, ಈ ಸಂಬಂಧಪಟ್ಟಂತೆಯೂ ಕೂಡ ಹಲವು ಶಾಸಕರು ಆರೋಪ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನು ಕೂಡ ಕರೆಸಿ ಮಾತಾಡಬಹುದು. ಇವತ್ತಿನ ಮಾತುಕತೆ ಬಹಳ ಕುತೂಹಲ ಮೂಡಿಸಿದೆ. ಜಮೀರ್ ಅಹಮದ್ ಅವ್ರನ್ನ ಕರೆಸಿ ಯಾವ ರೀತಿ ಶಾಂತ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ದೆಹಲಿಯಿಂದ ಮರಳಿ ಬಂದ ನಂತರ ಸಂಜೆಗೆ ಈ ಒಂದು ಬೈಠಕ್ ಅನ್ನ ಮುಖ್ಯಮಂತ್ರಿಗಳು ಇಟ್ಕೊಳ್ಳೋ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮಸೂದ್. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಈಗ ಸದ್ಯಕ್ಕಂತೂ ಸಿದ್ದರಾಮಯ್ಯನವರೊತ್ತಿಗೆ ಒಂದು ದೊಡ್ಡ ಟಾಸ್ಕ್ ಇದೆ. ಯಾಕೆಂದರೆ ಅಸಮಾಧಾನಿತ ಶಾಸಕರ ಸಂಖ್ಯೆ ಬೆಳೀತಾನೇ ಇದೆ. BR ಪಾಟೀಲ್, ರಾಜು ಕಾಗೆ, ಬಸವರಾಜ ರಾಯರೆಡ್ಡಿ, ಅದಾದಮೇಲೆ NY ಗೋಪಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ, 6 ಆಯಿತು ಈಗಾಗಲೇ. ಎಲ್ಲರನ್ನೂ ಕರೆಸಿ ಮಾತನಾಡ್ತಾರಾ ಅಂತಕ್ಕಂಥದ್ದೇ ಪ್ರಶ್ನೆ.